ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ಸಂದೇಶ ಭಾಗ ಯಾವುದೆಂದರೆ, ದೇವರು ನನ್ನ ಜೀವಿತದಲ್ಲಿ ಮಾಡಿದಂಥ ಅದ್ಭುತ ಕಾರ್ಯಗಳಲ್ಲಿ 6ನೇ ಭಾಗವನ್ನು ಇವತ್ತು ನಾವು ತಿಳಿದುಕೊಳ್ಳುವವರಾಗಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕಿಂತ ಮೊದಲು ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಸ್ವಾಮಿ, ಈ ದಿವಸವೂ ಈ ಸಮಯವೂ ನಿಮ್ಮಿಂದ ನೇಮಕವಾದಂಥ ಸಮಯ. ನೀವು ಹೇಳಿದ್ದೀರಿ ಸ್ವಾಮಿ, ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರಿರಿ ಎಂಬುದಾಗಿ. ಹೌದು ಸ್ವಾಮಿ, ನಿಮ್ಮನ್ನು ಬಿಟ್ಟು ನಾವು ಏನು ಮಾಡಲು ಸಾಧ್ಯವಿಲ್ಲ. ಈಗ ಈ ಸಮಯದಲ್ಲಿ ನೀವು ನನ್ನ ಜೀವಿತದಲ್ಲಿ ಮಾಡಿದಂಥ ಅದ್ಭುತ ಕಾರ್ಯಗಳಲ್ಲಿ 6ನೇ ಭಾಗವನ್ನು ತಿಳಿಸಲು ನೀವು ಸಹಾಯ ಮಾಡ್ತಾ ಇರುವುದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ನಿಮ್ಮ ನಾಮಕ್ಕೆ ಮಹಿಮೆಯಾಗಲಿ. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರನ್ನು ಕೂಡ ಅವರು ಏನೂ ಒಂದು ಅಡೆತಡೆ ಇಲ್ಲದೆ ನಿಮ್ಮ ಪ್ರೀತಿಯಲ್ಲಿ ಅವರು ಕೇಳುವಂತೆಯೂ ಕೂಡ ತಿಳಿದುಕೊಳ್ಳುವಂತೆಯೂ ಕೂಡ ಅವರನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್, ಆಮೇನ್, ಆಮೇನ್. ನನ್ನ ಸಹೋದರ ಸಹೋದರಿಯರೇ, ಇವತ್ತಿನ ಈ ಭಾಗದ ಸಂದೇಶ ಯಾವುದೆಂದರೆ, ಪ್ರಾಣಿ ಮತ್ತು ಪಕ್ಷಿಗಳ ಬಳಿಯಿಂದಲೂ ನಮಗೆ ರಕ್ಷಣೆ ಸಿಗುವುದಿಲ್ಲ. ನಮಗೆ ಅನೇಕ ಕಷ್ಟ, ಸಂಕಟ, ದುಃಖಗಳು ಬಂದಾಗ ನಾವು ಈ ಹಿಂದೆ ತಿಳಿದುಕೊಂಡ ಹಾಗೆ ವಿಗ್ರಹಗಳ ಬಳಿಗೂ, ಜ್ಯೋತಿಷಿ, ಮಾಟ, ಮಾಯ ಮಂತ್ರಗಳಾದವರ ಬಳಿಗೂ ಹಾಗೂ ದೇವರೆಂದು ಕುಣಿಯವರ ಬಳಿಗೂ ಹೋಗಿ ಅನೇಕ ರೀತಿಯ ಸೈತಾನನ ಕಾರ್ಯಗಳನ್ನು ಮಾಡಿಸುತ್ತೇವೆ. ಆದರೆ ಅದರಿಂದ ಯಾವುದೇ ನಮಗೆ ರಕ್ಷಣೆ ಸಿಗುವುದಿಲ್ಲ ಎಂಬುದಾಗಿ ನಾವು ಈ ಹಿಂದಿನ ಸಂದೇಶದಲ್ಲಿ ಕೂಡ ತಿಳಿದುಕೊಂಡವರಾಗಿದ್ದೇವೆ. ಆದರೆ ಈಗ ಪ್ರಾಣಿ ಮತ್ತು ಪಕ್ಷಿಗಳ ಬಳಿಯಿಂದಲೂ ಅದಕ್ಕೆ ಬಲಿ ಕೊಟ್ಟಾಗಲೂ ನಮಗೆ ರಕ್ಷಣೆ ಇಲ್ಲ. ಅದು ಖಂಡಿತವಾಗಿಯೂ ದೇವರಿಗೆ ಈ ಪ್ರಾಣಿ ಮತ್ತು ಪಕ್ಷಿಗಳ ಬಲಿಯು ಅವಶ್ಯವಿಲ್ಲ, ಬೇಡವೇ ಬೇಡ ಎಂಬುದಾಗಿ ನಾವು ತಿಳಿದುಕೊಳ್ಳುವ ವಚನಗಳಾಗಿವೆ. ಈಗ 1 ಕೊರಿಂಥ 10ನೇ ಅಧ್ಯಾಯ 20ರಿಂದ 22ರವರೆಗೆ ನಾವು ಓದುವಾಗ, 1 ಕೊರಿಂಥದವರಿಗೆ 10ನೇ ಅಧ್ಯಾಯ 20ರಿಂದ 22ರವರೆಗೆ ನಾವು ಓದಿಕೊಳ್ಳುವಾಗ, ಆದರೆ ಅನ್ಯ ಜನರು ತಾವು ಅರ್ಪಿಸುವ ಬಲಿಗಳನ್ನು ದೇವರಿಗಲ್ಲ ದೆವ್ವಗಳಿಗೆ ಅರ್ಪಿಸುತ್ತಾರೆಂದು ನನ್ನ ಅಭಿಪ್ರಾಯವು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನಿಜವಾಗಿ ಇವತ್ತು ನಾವು ಬಲಿ ಅರ್ಪಿಸುವುದು ದೇವರುಗಳಿಗೆ ಅಲ್ಲ, ದೆವ್ವಗಳಿಗೆ ಎಂಬುದಾಗಿ. ಪ್ರಿಯರೇ, ಸರ್ವ ಸೃಷ್ಟಿಕರ್ತನಾದಂಥ ದೇವರು ಆತನು ಪರಿಶುದ್ಧನಾಗಿದ್ದಾನೆ. ಆ ಪರಿಶುದ್ಧನಾದ ದೇವರಿಗೆ ಇವತ್ತು ರಕ್ತ ಅವಶ್ಯವೇ? ಪ್ರಾಣಿಗಳ ರಕ್ತ, ಪಕ್ಷಿಗಳ ರಕ್ತ ಅವಶ್ಯವೇ? ಖಂಡಿತವಾಗಿಯೂ ಇಲ್ಲ. ಆದರೆ ಇವತ್ತು ಈ ಜನರು ಅರ್ಪಿಸುತ್ತಿರುವ ಬಲಿಗಳು ದೆವ್ವಗಳಿಗಾಗಿದ್ದಾವೆ, ಆ ದುಷ್ಟ ಶಕ್ತಿಗಳಿಗಾಗಿದ್ದಾವೆ, ಆ ಸೈತಾನಿಗಾಗಿದ್ದಾವೆ. ಇದನ್ನೇ ಅಪೊಸ್ತಲನಾದ ಪೌಲರು ಕೂಡ ಕೊರಿಂಥದವರಿಗೆ ಬರೆದ ಸಭೆಗೆ ಬರೆದ ಪತ್ರದಲ್ಲಿ ತಿಳಿಸಲ್ಪಟ್ಟಿದ್ದಾರೆ. ಅನ್ಯ ಜನರು ಅರ್ಪಿಸುವುದು ಬಲಿ ದೇವರಿಗಲ್ಲ ದೆವ್ವಗಳಿಗೆ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾನು ಕೂಡ ಹಿಂದಿನ ಜೀವಿತದಲ್ಲಿ ಅನೇಕ ಕಷ್ಟ ಸಂಕಟಗಳಿಗೆ ಬಲಿ ಅರ್ಪಿಸಿದ್ದು ದೇವರುಗಳಿಗೆ ಅಲ್ಲ, ದೆವ್ವಗಳಿಗೆ. ದೇವರ ನಾಮಕ್ಕೆ ಸ್ತೋತ್ರ. ಮರದ ಬುಡಕ್ಕೆ ಒಂದು ಕಲ್ಲನ್ನು ಹಾಕ್ಕೊಂಡು ಜ್ಯೋತಿಷ್ಯರ ಮಾತಿನ ಪ್ರಕಾರ ಅದಕ್ಕೆ ಪ್ರಾಣಿ ಬಲಿಯನ್ನು ನಾವು ಕೊಡುವವರಾಗಿದ್ದೇವೆ. ನಾನು ಕೊಟ್ಟವನಾಗಿದ್ದೇನೆ. ಆದರೆ ಅಲ್ಲಿ ಇರುವಂಥದ್ದು ದುಷ್ಟ ಶಕ್ತಿ, ಅದು ದೇವರ ಶಕ್ತಿ ಅಲ್ಲ, ಅದು ದೆವ್ವವಾಗಿದೆ. ಆ ಒಂದು ದೆವ್ವಗಳಿಗೆ ನಾವು ಪ್ರಾಣಿ ಮತ್ತು ಪಕ್ಷಿಯನ್ನು ಅರ್ಪಿಸುವುದಾಗಿದೆ, ದೇವರುಗಳಿಗೆ ಅಲ್ಲ. ಮುಂದೆ ದೆವ್ವಗಳಿಗೆ ಅರ್ಪಿಸುತ್ತಾರೆಂದು ನನ್ನ ಅಭಿಪ್ರಾಯವು. ಹೌದು, ನೀವು ದೆವ್ವಗಳೊಡನೆ ಭಾಗಿಗಳಾಗಿರಬೇಕೆಂಬುದಾಗಿ ನನ್ನ ಇಷ್ಟವಲ್ಲ. ಆದರೆ
ದೇವರ ಅಪೊಸ್ತಲರಾದ ಪೌಲರ ಮೂಲಕ ತಿಳಿಸ್ತಾರೆ, ನೀವು ದೆವ್ವಗಳೊಂದಿಗೆ ಭಾಗಿಯಾಗುವುದು ಬೇಡ, ನನ್ನೊಂದಿಗೆ ನೀವು ಭಾಗಿಯಾಗಿರಿ, ಆ ಬಲಿ ಅರ್ಪಣೆಗಳನ್ನು ಬಿಡಿರಿ ಎಂಬುದಾಗಿ. ಇದು ಕೂಡ ನನ್ನ ಜೀವಿತದಲ್ಲಿ ದೇವರು ನನಗೆ ಕೊಟ್ಟಂಥ ಒಂದು ಜ್ಞಾನವಾಗಿದೆ, ತಿಳಿಸಿದಂಥ ಒಂದು ಮಾತಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾರು ದೆವ್ವಗಳೊಂದಿಗೆ ಭಾಗಿಗಳಾಗಬಾರ್ದು, ನಾಶವಾಗಬಾರ್ದು, ಕಷ್ಟ ಸಂಕಟ ದುಃಖಗಳಿಗೆ ಒಳಗಾಗಬಾರ್ದು. ನನ್ನೊಂದಿಗೆ ನನ್ನ ಮಾತಿಗೆ ವಿಧೇಯರಾಗಿ ಜೀವಿಸಿರಿ, ನೀವು ನಿಮ್ಮ ನಿತ್ಯ ಜೀವವನ್ನು ಕಾಪಾಡಿಕೊಳ್ಳಿರಿ ಎಂಬುದೇ ಆಗಿದೆ ದೇವರ ಒಂದು ಅಭಿಪ್ರಾಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೀವು ಕರ್ತನ ಪಾತ್ರೆ ಮತ್ತು ದೆವ್ವಗಳ ಪಾತ್ರೆ ಇವುಗಳೊಂದಿಗೆ ಒಂದರಲ್ಲಿ ಹೊರತು ಎರಡರಲ್ಲಿಯೂ ಕುಡಿಯಲಾರಿರಿ. ಇದು ನಮಗೆ ಸ್ತೋತ್ರವಾಗಲಿ. ನನ್ನ ಸಹೋದರ ಸಹೋದರಿಯರೇ, ನಾವು ಖಂಡಿತವಾಗಿಯೂ ದೇವರೊಂದಿಗೂ ದೆವ್ವಗಳೊಂದಿಗೂ ಜೀವಿಸಲು ಸಾಧ್ಯವಿಲ್ಲ. ಆದ್ದರಿಂದ ನಾವು ಈ ದೆವ್ವಗಳ ಕಾರ್ಯಗಳನ್ನು, ಈ ಬಲಿ ಅರ್ಪಣೆಗಳನ್ನು ಬಿಟ್ಟು ಪರಿಶುದ್ಧನಾದಂಥ ಸರ್ವ ಸೃಷ್ಟಿಕರ್ತನಾದಂಥ ದೇವರೊಂದಿಗೆ ನಮ್ಮ ಸಹವಾಸವನ್ನು ಇಟ್ಟುಕೊಳ್ಳಬೇಕು. ಅವರ ಮಾತಿಗೆ ನಾವು ವಿಧೇಯರಾಗಬೇಕು ಹೊರತು ಈ ಮಾಟ ಮಾಯ ಮಂತ್ರ ಛಿದ್ರ ದೆವ್ವ ಹಿಡಿದು ಕುಣಿಯವರೊಂದಿಗೆ ನಮ್ಮ ಸಹವಾಸವು ಇರಬಾರದು. ಪರಿಶುದ್ಧನಾದ ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ ಆ ದೇವರೊಂದಿಗೆಯೇ ನಮಗೆ ಸಂಪರ್ಕ ಇರಬೇಕು ಹೊರತು ಈ ಸೈತಾನನ ವಶದಲ್ಲಿರುವವರ ಸಂಪರ್ಕ ನಮಗೆ ಇರಬಾರದು. ಕರ್ತನ ಪಂಕ್ತಿ ಮತ್ತು ದೆವ್ವಗಳ ಪಂಕ್ತಿ ಇವುಗಳೊಳಗೆ ಒಂದರಲ್ಲಿಯೇ ಹೊರತು ಎರಡರಲ್ಲಿಯೂ ನೀವು ಊಟ ಮಾಡಲಾರಿರಿ. ದೇವರ ನಮಗೆ ಸ್ತೋತ್ರವಾಗಲಿ. ಖಂಡಿತವಾಗಿ ನಾವು ನಮ್ಮ ಆಹಾರ ಪದಾರ್ಥವನ್ನು ಅಥವಾ ಪ್ರತಿಯೊಂದು ಖಾದ್ಯವನ್ನು ಎರಡರೊಂದಿಗೆ ನಮಗೆ ಊಟ ಮಾಡಲು ಸಾಧ್ಯವಿಲ್ಲ ಸ್ವಾಮಿ. ನನ್ನ ಸಹೋದರ ಸಹೋದರಿಯರೇ, ಹಾಗಿರುವಾಗ ನಾವು ಈ ದೆವ್ವಗಳ ಸಹವಾಸವನ್ನು ಬಿಟ್ಟು ದೇವರೊಂದಿಗೆ ನಾವು ಸಹವಾಸವನ್ನು ಇಟ್ಟುಕೊಳ್ಳಬೇಕು. ನಮ್ಮ ಪ್ರತಿಯೊಂದು ಕಾರ್ಯವೂ ಕೂಡ ದೇವರೊಂದಿಗೆ ಇದ್ದರೆ ಮಾತ್ರ ನಾವು ಆಶೀರ್ವಾದವನ್ನು ಹೊಂದಿ ಸುಖ ಶಾಂತಿ ನೆಮ್ಮದಿಯಿಂದ ಜೀವಿಸಲು ಸಾಧ್ಯ. ಈ ದುಷ್ಟ ಶಕ್ತಿಗಳೊಂದಿಗೆ ಅವರ ಕಾರ್ಯಗಳಿಗೆ ಅವರೊಂದಿಗೆ ನಾವು ಸಹವಾಸ ಇಟ್ಟುಕೊಳ್ಳುವುದಾದರೆ ನಮಗೆ ಶಾಂತಿ ಸಮಾಧಾನದಿಂದ ಇರಲು ಸಾಧ್ಯವಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 22ನೇ ವಚನ, ಕರ್ತನನ್ನು ರೇಗಿಸಬೇಕೆಂದಿದ್ದೇವೋ ಆತನಿಗಿಂತಲೂ ನಾವು ಬಲಿಷ್ಠರೇನು. ಆವಾಗ ನಮ್ಮ ಜೀವಿತದಲ್ಲಿ ನಾವು ದೇವರ ಮಾತಿಗೆ ವಿಧೇಯರಾಗದೆ ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ ದೇವರೊಂದಿಗೆ ನಾವು ಜೀವಿಸದೆ ಈ ಸೈತಾನೊಂದಿಗೆ ನಾವು ಜೀವಿಸುವುದಾದರೆ ನಾವು ದೇವರ ದೃಷ್ಟಿಗೆ ದೇವರು ನಮ್ಮ ಮೇಲೆ ಕೋಪವುಳ್ಳವರಾಗಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾಕೆಂದರೆ ಖಂಡಿತವಾಗಿಯೂ ಸರ್ವ ಸೃಷ್ಟಿಕರ್ತನಾದಂಥ ದೇವರು ನಮಗೆ ಬೇಕಾಗಿದ್ದು ಎಲ್ಲವನ್ನು ಸೃಷ್ಟಿ ಮಾಡಿ, ಅಂದರೆ ಆದಿಕಾಂಡ 1ನೇ ಅಧ್ಯಾಯದಲ್ಲಿ ನೋಡುವಾಗ ಮನುಷ್ಯನನ್ನು ಸೃಷ್ಟಿ ಮಾಡೋದಕ್ಕಿಂತ ಮೊದಲು ದೇವರು ಮನುಷ್ಯರಿಗಿರುವಂಥದ್ದನ್ನು ಎಲ್ಲವನ್ನು ಸೃಷ್ಟಿ ಮಾಡಿ ಇಟ್ಟು ಕೊನೆಗೆ ಆದಾಮನನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಹಾಗಿರುವಾಗ ಇವತ್ತು ನಾವು ಜೀವಿಸುವುದು ದೇವರಿಂದಲೇ. ಈ ಭೂಮಿ, ಸೂರ್ಯ, ಚಂದ್ರ, ನಕ್ಷತ್ರ, ಭೂಮಿಯ ಕೆಳಗೆ ಇರುವಂಥದ್ದು, ಭೂಮಿಯ ಮೇಲೆ ಇರುವಂಥದ್ದು ಪ್ರತಿಯೊಂದು ನನ್ನ ಸಹೋದರ ಸಹೋದರಿ ನಮಗಾಗಿ ಸೃಷ್ಟಿ ಮಾಡಿಕೊಟ್ಟಂಥದ್ದು. ಇವತ್ತು ಕೂಡ ನಾವು ಆ ದೇವರೊಂದು ಕೃಪೆಯಿಂದ ನಾವು ಜೀವಿಸುವವರಾಗಿದ್ದೇವೆ. ಹೀಗಿರುವಾಗ ನಾವು ದೇವರನ್ನು ಬಿಟ್ಟು ದೇವರ ಮಾತಿಗೆ ವಿಧೇಯರಾಗದೆ ಇವತ್ತು ಈ ಸೈತಾನನ ಬಳಿಗೆ ಹೋಗುವುದಾದರೆ, ಈ ದುಷ್ಟ ಶಕ್ತಿಗಳೊಂದಿಗೆ ನಮ್ಮ ಒಡನಾಟ ಇರುವುದಾದರೆ ಖಂಡಿತವಾಗಿಯೂ ದೇವರಿಗೆ ನಮ್ಮ ಮೇಲೆ ನಾವು ದೇವರ ದೃಷ್ಟಿಯಲ್ಲಿ ಒಂದು ಕೋಪವುಳ್ಳವರು ಆಗಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ಒಂದು ತಂದೆಯು ಮಗನನ್ನು ಚೆನ್ನಾಗಿ ಸಾಕ್ತಾ ಬರುವಾಗ ಆ ಮಗನು ತಂದೆಯ ಮಾತನ್ನು ಕೇಳದೆ ಹೋದರೆ ತಂದೆ ಏನಾಗ್ತದೆ? ಅಯ್ಯೋ, ಯಾಕಪ್ಪ ಈ ಮಗನು ನನಗಿದ್ದು ಪ್ರಯೋಜನವೇನು? ಈ ಮಗನ ಒಂದು ಪರಿಸ್ಥಿತಿ ಈ ರೀತಿ ಆಗ್ತಾ ಇದೆಯಲ್ಲ, ನನ್ನ ಮಾತನ್ನು ಕೇಳ್ತಾ ಇಲ್ಲವಲ್ಲ ಎಂಬುದಾಗಿ ತಂದೆಗಳಿಗೆ ಬೇಸರವಾಗುತ್ತದೆ. ಈ ಉದಾಹರಣೆಗೆ ನಮ್ಮ ಮಕ್ಕಳು ಕೂಡ ಹಾಗೆ ಮಾಡುವುದಾದರೆ ನಮಗೂ ಕೂಡ ಬೇಸರವೇ. ಹಾಗೆ ಇವತ್ತು ಸರ್ವ ಸೃಷ್ಟಿಕರ್ತ ದೇವರು ನಮಗೆಲ್ಲವನ್ನು ಮಾಡಿ ಇಟ್ಟು ನಮ್ಮನ್ನು ಇವತ್ತು ಸಾಕಿ ಸಲಹುತ್ತಾ ಇರುವಾಗ ನಾವು ದೇವರಿಗೆ ವಿರುದ್ಧವಾದರೆ ದೇವರು ನಮ್ಮ ಮೇಲೆ
ಕೋಪದ ಮುಖವುಳ್ಳವನಾಗಿದ್ದಾನೆ. ಆದ್ದರಿಂದ ನಾವು ಖಂಡಿತವಾಗಿಯೂ ಯಾವುದೇ ಕಾರಣಕ್ಕೂ ಈ ಬಲಿ ಅರ್ಪಿಸುವುದನ್ನು ಬಿಟ್ಟು ಬಿಡಬೇಕು. ನನ್ನ ಜೀವಿತದಲ್ಲಿ ಕೂಡ ಆಗಿತ್ತು. ಆದರೆ ದೇವರ ದರ್ಶನವಾದ ಮೇಲೆ ತಿಳಿದುಕೊಂಡ ಮೇಲೆ ಸಂಪೂರ್ಣ ಈ ಬಲಿ ಅರ್ಪಣೆಯನ್ನು ನಿಲ್ಲಿಸಿದವನಾಗಿದ್ದೇನೆ. ದೇವರ ಹಿಂದೆ ಇವತ್ತು ನಾನು ಹೊರಟವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಕೀರ್ತನೆ 50ನೇ ಅಧ್ಯಾಯ 9ರಿಂದ 13ರವರೆಗೆ ಓದಿಕೊಳ್ಳೋಣ. ಕೀರ್ತನೆ 50, 9ರಿಂದ 13. ಆದರೂ ನಿಮ್ಮ ಮನೆಗಳಿಂದ ನನಗೆ ಹೋರಿ ಬೇಕಾಗಿಲ್ಲ, ನಿಮ್ಮ ದೊಡ್ಡಿಗಳಿಂದ ಹೋತ ಬೇಕಾಗಿಲ್ಲ. ನಿಮ್ಮ ಯಾವುದೇ ಮನೆಗಳಲ್ಲಿ ನೀವು ಸಾಕುವಂಥ ಹೋರಿಗಳು ಅಂದರೆ ದನಗಳು ನನಗೆ ಬೇಕಾಗಿಲ್ಲ. ಅದು ನಾನು ನಿಮಗೆ ಕೊಟ್ಟಿರುವಂತಹ ಒಂದು ಪ್ರಾಣಿ. ಹೋತಗಳು ಬೇಕಾಗಿಲ್ಲ, ಅಂದರೆ ಮೇಕೆಗಳು, ಕುರಿಗಳು ನನಗೆ ನೀವು ಬಲಿ ಅರ್ಪಿಸುವುದು ಬೇಡ ನಿಮ್ಮ ಮನೆಗಳಿಂದ. ಅದು ನಾನು ನಿಮಗೆ ಕೊಟ್ಟಂಥ ಒಂದು ವಸ್ತುಗಳು ಎಂಬುದಾಗಿ. ಹೌದು ನನ್ನ ಸಹೋದರ ಸಹೋದರಿ, ಆದಿಕಾಂಡ 1ನೇ ಅಧ್ಯಾಯದಲ್ಲಿ ನೋಡುವಾಗ ಈ ಪ್ರಾಣಿ ಪಕ್ಷಿಗಳನ್ನು ಕೂಡ ದೇವರು ಮನುಷ್ಯನಿಗೆ ಕೊಟ್ಟಿದ್ದಾನೆ. ಮನುಷ್ಯನ ಒಂದು ಉಪಯೋಗಕ್ಕೋಸ್ಕರ ಇದರ ಮೇಲೆ ದೊರೆತನ ಮಾಡಿರಿ ಎಂಬುದಾಗಿ ದೇವರು ನನಗೆ ನೀವು ಬಲಿ ಅರ್ಪಿಸಿ, ಅದಕ್ಕಾಗಿ ನಾನು ನಿಮಗೆ ಕೊಟ್ಟಿದ್ದೇನೆ ಎಂಬುದು ಎಲ್ಲಿಯೂ ಆ ವಚನಗಳನ್ನು ನಾವು ಕಾಣುವಂತಿಲ್ಲ. ಆದ್ದರಿಂದ ದೇವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಆದರೂ ನಿಮ್ಮ ಮನೆಗಳಿಂದ ನನಗೆ ಹೋರಿ ಬೇಕಾಗಿಲ್ಲ, ನಿಮ್ಮ ದೊಡ್ಡಿಗಳಿಂದ ಹೋತ ಬೇಕಾಗಿಲ್ಲ. ನಿಮ್ಮ ಎತ್ತು ಬೇಡ, ನಿಮ್ಮ ಹೋತನು ಬೇಡ, ನಿಮ್ಮ ಕುರಿಯು ನನಗೆ ಬೇಕಾಗಿಲ್ಲ, ಅದು ನಿಮಗಾಗಿ ನಾನು ಕೊಟ್ಟಿದ್ದೇನೆ ಎಂಬುದಾಗಿ. 10ನೇ ವಚನದಲ್ಲಿ ನಾವು ಓದುವಾಗ, ಕಾಡಿನಲ್ಲಿರುವ ಸರ್ವ ಮೃಗಗಳು, ಗುಡ್ಡಗಳಲ್ಲಿರುವ ಸಾವಿರಾರು ಪಶುಗಳು ನನ್ನವೇ. ಕಾಡಿನಲ್ಲಿ ಇರುವಂಥ ಸರ್ವ ಮೃಗಗಳು, ಸಾವಿರಾರು ಪಶುಗಳು ಇವು ಕೂಡ ನನ್ನವೇ. ಇವನ್ನು ಕೂಡ ಏನಾದರೂ ನನಗೆ ಬಲಿ ಅರ್ಪಿಸು ಅಂತ ಹೇಳಿದ್ದೇನೆಯೋ? ಇಲ್ಲ. ಅದು ಕೂಡ ಮನುಷ್ಯರಾದ ನಮಗೆ ದೇವರು ಕೊಟ್ಟಂಥ ಪ್ರಾಣಿಗಳಾಗಿದ್ದಾವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 11ನೇ ವಚನಗಳನ್ನ ಓದುವಾಗ, ಬೆಟ್ಟಗಳ ಪಕ್ಷಿಗಳನ್ನೆಲ್ಲ ಬಲ್ಲೆ, ಅಡವಿಯ ಜೀವ ಜಂತುಗಳನ್ನೆಲ್ಲ ನನಗೆ ಗೊತ್ತಿದೆ. ನೋಡಿ, ಬೆಟ್ಟಗಳಿರುವಂಥ ಪಕ್ಷಿಗಳು ಕೂಡ ನನಗೆ ಗೊತ್ತಿವೆ. ಅವುಗಳನ್ನು ನಾನೇ ಸೃಷ್ಟಿ ಮಾಡಿ ಇಟ್ಟೆ ಭೂಲೋಕದಲ್ಲಿ. ಅದನ್ನು ಬಲಿ ಅರ್ಪಿಸಿ ಅಂತ ನಾನು ಹೇಳಲಿಲ್ಲ. ಅಡವಿಯ ಜೀವಜಂತುಗಳು ನನಗೆ ಗೊತ್ತಿದೆ. ಕಾಡಿನಲ್ಲಿ ಯಾವುದೆಲ್ಲ ಜೀವರಾಶಿಗಳಿವೆ ಅದು ಕೂಡ ನನ್ನವೇ. ಅವುಗಳನ್ನು ಕೂಡ ನನಗೆ ಪರಿಚಯವಿದೆ. ಅದನ್ನು ಕೂಡ ನನಗೆ ಅರ್ಪಿಸಿ ನನಗೆ ಬಲಿ ಕೊಡಿ ಅಂತ ನಾನು ಕೇಳಲಿಲ್ಲ. 12ನೇ ವಚನ ನೋಡುವಾಗ, ನನಗೆ ಹಸಿವೆ ಇದ್ದರೆ ನಿಮಗೆ ತಿಳಿಸುವುದಿಲ್ಲ, ಲೋಕವು ಅದರಲ್ಲಿ ಇರುವುದೆಲ್ಲವೂ ನನ್ನದಲ್ಲವೇ. ನನಗೇನಾದರೂ ಹಸಿವಿದ್ದರೆ ನಾನು ನಿಮಗೆ ತಿಳಿಸ್ತಾ ಇದ್ದೇನೆಯೋ? ನನಗೆ ಹೊಟ್ಟೆ ಹಸಿಯುತ್ತದೆ, ನನಗೆ ಊಟ ಕೊಡುವಂತ ನಾನು ನಿಮ್ಮನ್ನು ಕೇಳ್ತಾ ಇದ್ದೇನೆಯೋ? ಇಲ್ಲ. ಲೋಕವು ಅದರಲ್ಲಿರುವುದೆಲ್ಲವೂ ನನ್ನದಲ್ಲವೇ. ಇಡೀ ಲೋಕದಲ್ಲಿ ಭೂಮಿಯ ಒಳಗಡೆ, ಮೇಲೆ, ಭೂಮಿಯ ಮೇಲೆ, ಆಕಾಶದ ಕೆಳಗೆ ಇರುವಂಥ ಪ್ರತಿಯೊಂದು ನನ್ನದಲ್ಲವೇ. ನಾನು ಸೃಷ್ಟಿ ಮಾಡಿದವನಲ್ಲವೇ? ಹಾಗಿರುವಾಗ ನನಗೆ ಬೇಕಾದರೆ ನಾನು ನಿಮ್ಮ ಹತ್ರ ಕೇಳಬೇಕೇ? ನನಗದು ಯಾವುದು ಬೇಡ, ಎಲ್ಲವೂ ನನ್ನದೇ. ನಿಮ್ಮ ಬಲಿ ಅರ್ಪಣೆ ನನಗೆ ಇಷ್ಟವಿಲ್ಲ. 13ನೇ ವಚನ ನೋಡುವಾಗ, ನಾನು ಹೋರಿಗಳ ಮಾಂಸವನ್ನು ತಿನ್ನುವುದು, ಹೋತಗಳ ರಕ್ತವನ್ನು ಕುಡಿಯುವುದು ಉಂಟೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ಈ ವಚನವು ನಮ್ಮನ್ನು ಬಹಳ ಚೆನ್ನಾಗಿ ಎಚ್ಚರಿಸ್ತದೆ. ನಾನು ಹೋರಿಗಳ ಮಾಂಸವನ್ನು ತಿನ್ನುವುದು, ಹೋತಗಳ ರಕ್ತವನ್ನು ಕುಡಿಯುವುದು ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಹೋರಿಗಳ ಮಾಂಸ ಮನುಷ್ಯರಿಗೆ ಕೊಟ್ಟಿದ್ದಾರೆ, ಹೋತಗಳ ರಕ್ತವನ್ನು ಕೂಡ ನಾನು ಕುಡಿಯುವುದು ಉಂಟೆ. ದೇವರಿಗೆ ಯಾವುದೇ ಬಲಿ ಅರ್ಪಣೆ ಬೇಕಾಗಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಮ್ಮಿಂದ ಆಶಿಸುವುದು ಒಂದೇ, ದೇವರ ಮಾತಿಗೆ ನಾವು ವಿಧೇಯರಾಗಿ ನಡೆಯುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದನ್ನೇ ದೇವರು ಇವತ್ತು ನಮ್ಮಿಂದ ಬಯಸ್ತಾರೆ ಹೊರತು ಬೇರೆ ಯಾವುದೇ ಪ್ರಾಣಿ, ಪಕ್ಷಿ, ಹೋತ, ಕುರಿ, ಜೀವ ಜಂತುಗಳು, ಬಲಿ ಅರ್ಪಣೆಗಳು, ಯಾವುದೇ ಪೂಜೆ ಪುರಸ್ಕಾರಗಳು ಕೂಡ ದೇವರುಗಳಿಗೆ ಬೇಕಾಗಿಲ್ಲ. ದೇವರು ಸೃಷ್ಟಿ ಮಾಡಿದಂಥ ಒಂದು ಮನುಷ್ಯರು ನಾವಾಗಿದ್ದರಿಂದ ನನ್ನ ಮಾತಿಗೆ ನೀವು ವಿಧೇಯರಾಗಿ ಜೀವಿಸಿ ವಿಶ್ರಾಂತಿಯನ್ನು ಪಡೆದುಕೊಳ್ಳಿರಿ, ಆಶೀರ್ವಾದವನ್ನು ಹೊಂದಿಕೊಳ್ಳಿರಿ ಎಂಬುದಾಗಿ ದೇವರ ಒಂದೇ ಒಂದು ಪ್ರೀತಿಯಾಗಿದೆ. ನನ್ನ ಸಹೋದರ ಸಹೋದರಿಯರೇ, ದೇವರು ಇದನ್ನೇ ನಮ್ಮಿಂದ ಇವತ್ತು ಬಯಸುವಂಥದ್ದು. ಆಗ ದೇವರಿಗೆ ನಾವು ಏನನ್ನು ಸಲ್ಲಿಸಬೇಕು?
ದೇವರು ನಮ್ಮಿಂದ ಏನನ್ನು ಅಪೇಕ್ಷಿಸ್ತಾನೆ ಎಂಬುದಾಗಿ 14ನೇ ವಚನವನ್ನು ನೋಡುವಾಗ, ಸ್ತುತಿ ಯಜ್ಞವನ್ನೇ ದೇವರಿಗೆ ಸಮರ್ಪಿಸಿರಿ, ಮಾಡಿದ ಹರಕೆಗಳನ್ನು ಪ್ರಾರ್ಥನೆಗೆ ಸಲ್ಲಿಸಿರಿ. ದೇವರ ನಮಗೆ ಸ್ತೋತ್ರವಾಗಲಿ. ದೇವರಿಗೆ ಮಾಡುವಂಥದ್ದು ನಾವು ಪ್ರಾರ್ಥನೆ ಮೂಲಕ ದೇವರು ನಮ್ಮ ಜೀವಿತದಲ್ಲಿ ಮಾಡಿದಂಥ ಪ್ರತಿಯೊಂದು ಕಾರ್ಯಗಳಿಗೆ ಸ್ತುತಿ ಸ್ತೋತ್ರವನ್ನು ನಾವು ಅರ್ಪಿಸಬೇಕಾಗಿದೆ. ದೇವರೇ, ನನ್ನ ಜೀವಿತದಲ್ಲಿ ಇಂಥ ಕಷ್ಟ ಸಂಕಟ ದುಃಖಗಳಿಂದ ನೀನು ಪಾರು ಮಾಡಿದ್ದೀಯಾ, ಇವತ್ತು ನನ್ನನ್ನು ನೀನು ನಡೆಸ್ತಾ ಇದ್ದೀಯಾ, ನನ್ನ ಜೀವಿತದಲ್ಲಿ, ನನ್ನ ಹೆಂಡತಿ ಜೀವಿತದಲ್ಲಿ, ಮಕ್ಕಳ ಜೀವಿತದಲ್ಲಿ ಮಾಡಿದಂಥ ಅದ್ಭುತ ಕಾರ್ಯಗಳಿಗಾಗಿ ನಿಮಗೆ ಸ್ತೋತ್ರ. ನಿಮಗೆ ನಾನು ವಂದನೆಗಳನ್ನು ಸಲ್ಲಿಸೋನಾಗಿದ್ದೇನೆ, ಕೃತಜ್ಞತೆಯನ್ನು ಸಲ್ಲಿಸೋನಾಗಿದ್ದೇನೆ. ದೇವರೇ, ನಿಮಗೆ ನಾನು ನಮಸ್ಕಾರಗಳನ್ನು ಸಲ್ಲಿಸೋನಾಗಿದ್ದೇನೆ ಎಂಬುದಾಗಿ ನಮ್ಮ ಒಂದೇ ಒಂದು ಉಪಕಾರ ಸ್ಮರಣೆಯನ್ನು ಮಾತ್ರ ದೇವರು ನಮ್ಮಿಂದ ಅಪೇಕ್ಷಿಸುವನಾಗಿದ್ದೇನೆ ಹೊರತು ಯಾವುದೇ ಪ್ರಾಣಿ ಪಕ್ಷಿ ಬಲಿ ಅಥವಾ ಪೂಜೆ ಪುಸ್ಕಾರಗಳು ದೇವರಿಗೆ ಬೇಡವೇ ಬೇಡ. ಕಾರಣ ಯಾಕೆಂದರೆ ಯಾಜಕಕಾಂಡ 19ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ಓದುವಾಗ, ನಾನು ಪರಿಶುದ್ಧನಾದಾಗೆ ನೀವು ಪರಿಶುದ್ಧರಾಗಿರಿ ಎಂಬುದಾಗಿ ದೇವರು ಹೇಳಿದ್ದಾರೆ ನಮ್ಮ ಸಹೋದರ ಸಹೋದರಿಯರೇ. ಹಾಗಿರುವಾಗ ನಾನು ಪರಿಶುದ್ಧನಾದಾಗೆ ನೀವು ಪರಿಶುದ್ಧರಾಗಿರಿ. ದೇವರು ಪರಿಶುದ್ಧನಾಗಿದ್ದಾನೆ. ಸರ್ವ ಸೃಷ್ಟಿ ಮನುಷ್ಯನಿಗೆ ಯಾವುದೇ ಪೂಜೆ ಪುಸ್ಕಾರ ಬಲಿದಾನಗಳು ಅದನ್ನು ದೇವರು ಅಪೇಕ್ಷಿಸುವುದಿಲ್ಲ. ಆ ಪರಿಶುದ್ಧನಾದ ದೇವರು ಈ ಪ್ರಾಣಿ ಪಕ್ಷಿ ಬಲಿ, ಈ ಪೂಜೆ ಪುಸ್ಕಾರ ಪ್ರಸಾದವನ್ನು ಕೇಳೋನಾಗಿದ್ದಾನೆ? ಖಂಡಿತ ಇಲ್ಲ. ದೇವರಿಗೆ ಹೊಟ್ಟೆ ಹಸಿವಿದೆಯೇ? ಬಾಯಾರಿಕೆ ಇದೆಯೇ? ಖಂಡಿತವಾಗಿಲ್ಲ. ಅವರು ಒಂದು ಜೀವದ ಒಂದು ಶಕ್ತಿಯಾಗಿದ್ದಾರೆ. ಒಂದು ಶಕ್ತಿ ಆಗಿ ಇವತ್ತು ಇಡೀ ಲೋಕದಲ್ಲಿ ಅವರು ಇವತ್ತು ಅವರ ಪ್ರಕಾಶವು ಬೀರ್ತಾ ಇದೆ. ದೇವರು ನಮಗೆ ಸ್ತೋತ್ರವಾಗಲಿ. ಹಾಗಿರುವಾಗ ಅವರಿಗೆ ಯಾವುದೇ ಪ್ರಾಣಿ ಪಕ್ಷಿ ಪೂಜೆ ಪುಸ್ಕಾರ ಬೇಕಾಗಿಲ್ಲ. 14ನೇ ವಚನವನ್ನು ನೋಡುವಾಗ 15ನೇ ವಚನ ನೋಡುವಾಗ, ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡಿರಿ, ಬಿಡಿಸುವೆನು, ಆಗ ನನ್ನನ್ನು ಕೊಂಡಾಡುವಿರಿ. ಈ ಎಲ್ಲ ಪ್ರಾಣಿ ಪಕ್ಷಿಗಳ ಬಲಿ ಪೂಜೆ ಪುಸ್ಕಾರ ಬಿಟ್ಟು ದೇವರಿಗೆ ಪ್ರಾರ್ಥನೆ ಮಾಡಿದಾಗ, ದೇವರು ನಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡಿದಾಗ, ಇದನ್ನು ನಾವು ನೆನಪಿಗೆ ತಂದುಕೊಂಡು ಸ್ತುತಿ ಸ್ತೋತ್ರ ಯಜ್ಞ ದೇವರಿಗೆ ಒಂದು ಉಪಕಾರ ಸ್ಮರಣೆಯನ್ನು ನಾವು ಸಲ್ಲಿಸಿದಾಗ, ಖಂಡಿತವಾಗಿ ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡೀರಿ, ನಿಮ್ಮನ್ನು ಬಿಡಿಸುವೆನು. ಆವಾಗ ಆ ರೀತಿಯಾಗಿ ಮಾಡಿದರೆ ನಮಗೆ ಯಾವುದೇ ಕಷ್ಟ ಕಾಲದಲ್ಲಿ ಕೂಡ ನಮ್ಮ ಪ್ರಾರ್ಥನೆಗೆ ಕಿವಿಗೊಟ್ಟು ದೇವರ ಕಷ್ಟಗಳಿಂದ ನಮ್ಮನ್ನು ಬಿಡುಗಡೆ ಮಾಡುವನಾಗಿದ್ದಾನೆ. ದೇವರು ನಮಗೆ ಸ್ತೋತ್ರವಾಗಲಿ. ಇದೂ ಕೂಡ ನನ್ನ ಜೀವಿತದಲ್ಲಿ ನಡೆದಂಥ ಘಟನೆಗಳು. ಈ ವಚನಗಳನ್ನು ಅರಿತುಕೊಂಡು ಈ ಪ್ರಾಣಿ ಪಕ್ಷಿಗಳ ಬಳಿಗಳನ್ನು ಬಿಟ್ಟುಕೊಂಡು ಮಾಯಾ ತಂತ್ರ ಮಂತ್ರ ವಿಗ್ರಹಾರಾಧನೆ ಸೈತಾನ ಕಾರ್ಯಗಳನ್ನು ಬಿಟ್ಟು ದೇವರ ವಾಕ್ಯಗಳನ್ನು ಅರಿತುಕೊಂಡು ಕಷ್ಟ ಬಂದಾಗ ದೇವರಲ್ಲಿ ಮೊರೆ ಇಟ್ಟಾಗ ಇವತ್ತು ಆ ಕಷ್ಟಗಳಿಂದ ದೇವರು ನನ್ನನ್ನು ಬಿಡುಗಡೆ ಮಾಡೋರಾಗಿದ್ದಾರೆ. ಹಿಂದೆಯೂ ಕೂಡ ಮಾಡಿದ್ದಾರೆ. ಇದು ನಿಮ್ಮ ಜೀವಿತದಲ್ಲಿ ಕೂಡ ಸಾಧ್ಯ. ದೇವರು ನಮಗೆ ಸ್ತೋತ್ರವಾಗಲಿ. ಆಗ ನನ್ನನ್ನು ನೀವು ಕೊಂಡಾಡುವಿರಿ. ನೀವು ಈ ರೀತಿ ಮಾಡಿಕೊಂಡು ನನಗೆ ಮೊರೆ ಇಟ್ಟಾಗ, ನಿಮ್ಮನ್ನು ಕಷ್ಟಗಳಿಂದ ನಾನು ಬಿಡಿಸಿದಾಗ ನನ್ನನ್ನು ನೀವು ಕೊಂಡಾಡುವಿರಿ. ಹೌದಪ್ಪ ದೇವರೇ, ನೀನು ಕಷ್ಟಗಳಿಂದ ಬಿಡುಗಡೆ ಮಾಡಿದ್ದೀಯಾ, ಪ್ರಾರ್ಥನೆಗೆ ಉತ್ತರವನ್ನು ಕೊಟ್ಟಿದ್ದೀಯಾ, ಇಂತಹ ಒಂದು ಕಾರ್ಯಗಳನ್ನು ಮಾಡಿದ್ದೀಯಾ ಎಂಬುದಾಗಿ ನಾವು ಕೊಂಡಾಡಲು ಸಾಧ್ಯ. ಹಾಗೂ ಇತರರಿಗೂ ಕೂಡ ದೇವರ ಸಾಕ್ಷಿಯನ್ನು ನುಡಿಯಲು ಸಾಧ್ಯ. ನನ್ನ ಸಹೋದರ ಸಹೋದರಿಯರೇ, ಇವತ್ತು ಕೂಡ ನಾನು ದೇವರನ್ನು ಕೊಂಡಾಡುವನಾಗಿದ್ದೇನೆ. ಇದೇ ರೀತಿ ನಡೆದುಕೊಂಡು ಬರ್ತಾ ಇರುವುದರಿಂದ ದೇವರು ಇವತ್ತು ಕೂಡ ಅನೇಕ ಕಷ್ಟ ಸಂಕಟ ದುಃಖಗಳಿಂದ ಬಿಡುಗಡೆ ಮಾಡುವನಾಗಿದ್ದೇನೆ. ಇವತ್ತು ಕೂಡ ನಾನು ದೇವರನ್ನು ಕೊಂಡಾಡುವನಾಗಿದ್ದೇನೆ. ಪ್ರತಿ ದಿವಸ ದೇವರು ನನ್ನ ಜೀವಿತದಲ್ಲಿ ಮಾಡಿದಂಥ ಸಹಾಯಕ್ಕಾಗಿ, ಮಾಡ್ತಾ ಇರುವ ಸಹಾಯಕ್ಕಾಗಿ. ಆದ್ದರಿಂದ ನನ್ನ ಸಹೋದರ ಸಹೋದರಿಯರೇ, ಕೊನೆಯದಾಗಿ ತಿಳಿಸ್ತೇನೆ, ನಮಗೆ ಕಷ್ಟ ಸಂಕಟ ದುಃಖಗಳು ಬಂದಾಗ ಇಲ್ಲಿಯವರೆಗೆ ನಾವು ತಿಳಿದುಕೊಂಡ ಹಾಗೆ ಖಂಡಿತವಾಗಿ ಯಾವುದೇ ಪ್ರಾಣಿ ಪಕ್ಷಿ ಬಲಿ ಅರ್ಪಣೆ ಕೂಡದು, ಅಂಥವರ ಸಹವಾಸವು ಬೇಡ. ದೇವರು ನಮ್ಮ ಜೀವಿತದಲ್ಲಿ ಮಾಡಿದ ಅದ್ಭುತ ಕಾರ್ಯಗಳಿಗಾಗಿ, ಮಾಡುತ್ತಿರುವ ಕಾರ್ಯಗಳಿಗಾಗಿ ನಾವು ಸ್ತುತಿ ಸ್ತೋತ್ರವನ್ನು ಸಲ್ಲಿಸ್ತಾ ಇರಬೇಕು. ಅದೇ ದೇವರು ನಮ್ಮಿಂದ ಅಪೇಕ್ಷಿಸುವಂಥದ್ದು, ದೇವರನ್ನು ನಾವು ಮಹಿಮೆಗೊಳಿಸುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಇದನ್ನೇ ನಮ್ಮಿಂದ ಅಪೇಕ್ಷಿಸುವನಾಗಿದ್ದಾನೆ. ಪ್ರಾಣಿ ಪಕ್ಷಿಗಳು ಪ್ರತಿಯೊಂದು ವಸ್ತು ಭೂಮಿಯ ಕೆಳಗಡೆ ಭೂಮಿಯ ಮೇಲೆ ಇರುವಂಥದ್ದು ಮನುಷ್ಯನಿಗಾಗಿ ದೇವರು ಸೃಷ್ಟಿ ಮಾಡಿದ ವಸ್ತುಗಳು. ಇದನ್ನು ಯಾವುದು ದೇವರು ನೀವು ನನಗೆ ಕೊಡಿರಿಯಪ್ಪ ಅಂತೇಳಿ ಖಂಡಿತವಾಗಿ ಕೇಳಿಲ್ಲ,
ಕೇಳೋದು ಕೂಡ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆ, ಮಗ, ಪರಿಶುದ್ಧನಾದಂಥ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸ್ವಾಮಿ, ಈ ಒಂದು ನನ್ನ ಸಾಕ್ಷಿಯ ಭಾಗ 6ನೇ ಭಾಗ ಪ್ರಾಣಿ ಪಕ್ಷಿಗಳಿ ಬಲಿಯರ್ಪಣೆಯಿಂದ ಖಂಡಿತವಾಗಿ ನಮಗೆ ರಕ್ಷಣೆ ಇಲ್ಲ. ಸರ್ವ ಸೃಷ್ಟಿಕರ್ತನಾದಂಥ ಪರಿಶುದ್ಧನಾದಂಥ ದೇವರಿಂದಲೇ ನಮಗೆ ರಕ್ಷಣೆ. ನಾವು ಏನು ಮಾಡಬೇಕು, ಏನು ಮಾಡಬಾರ್ದು ಎಂಬುದನ್ನು ನೀವು ನನ್ನ ಸಹೋದರ ಸಹೋದರರಿಗೆ ತಿಳಿಪಡಿಸಲು ಆಶೀರ್ವಾದ ಮಾಡಿದ್ದೀರಿ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಅವರನ್ನು ಕೂಡ ಒಂದು ವೇಳೆ ಅವರ ಜೀವಿತದಲ್ಲಿ ಕೂಡ ಇಲ್ಲಿವರೆಗೆ ಏನಾದರೂ ಇಂತಹ ಒಂದು ವಿಷಯಗಳು ನಡೆದಿದ್ದರೆ ನನ್ನನ್ನು ಯಾವ ರೀತಿ ನೀವು ಬಿಡುಗಡೆ ಮಾಡಿದ್ದೀರೋ ಇದರಿಂದ ಅದೇ ರೀತಿ ಅವರನ್ನು ಕೂಡ ಬಿಡುಗಡೆ ಮಾಡಿರಿ. ನಿಮ್ಮ ಪ್ರೀತಿ, ಕರುಣೆ, ಸಹಾಯವು ಅವರೊಂದಿಗಿರಲಿ. ನಿಮ್ಮ ಪವಿತ್ರಾತ್ಮರ ಮೂಲಕ ಅವರನ್ನು ಕೂಡ ನಡೆಸುವುದಕ್ಕಾಗಿಯೂ ನಿಮಗೆ ಸ್ತೋತ್ರ. ನೀವು ಮಾಡಿದಂಥ, ಮಾಡುತ್ತಿರುವ, ಇನ್ನು ಮುಂದೆ ಮಾಡುವ ಎಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನನ್ನ ಸಹೋದರ ಸಹೋದರಿಯೇ, ನಿಮಗೂ ಕೂಡ ನನ್ನ ಧನ್ಯವಾದಗಳು.